ಮಂಡ್ಯದಂತೆ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇತ್ತು. ಈ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ರು. ಅವರ ಪತ್ನಿ ಸೈಟ್ ತಗೊಂಡಿದ್ದಾರೆ, ಕಬಳಿಸಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಅವ್ಯವಹಾರದ ವಿಚಾರ ಏನಿದೆ, ಈ ಹಿಂದಿಯ ಸರ್ಕಾರಕ್ಕೆ ಡಿಸಿ ಕೆ ವಿ ರಾಜೇಂದ್ರ ಅವರು ಪತ್ರವನ್ನ ಬರೆದಿದ್ರು. 15 ಪತ್ರವನ್ನ ಮೈಸೂರು ಡಿಸಿ ಬರೆದಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತುರ್ತು ಕ್ರಮಕ್ಕೆ ಸಮಿತಿನ ರಚಿಸೋ ಕೂಡ ಕ್ರಮಕ್ಕೆ ಮುಂದಾಗಿದ್ರು. ಬಟ್ ಈಗ ಸಿದ್ದರಾಮಯ್ಯ ಅವರೆಲ್ಲ ಹೇಳ್ತಾ ಇರುವಂತದ್ದು ಏನಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಅವರ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಿಗೆ ಸೇರಿದಂತಹ ಜಮೀನನ್ನ ಮೂಡ ಸ್ವಾಧೀನ ಮಾಡ್ಕೊಂಡಿದೆ. ಅವ್ರು ಕ್ಲಾರಿಟಿ ಕೊಟ್ಟಿರೋದು, ಮೂಡ ಸ್ವಾಧೀನ ಮಾಡ್ಕೊಂಡಿತ್ತು. ಅದಕ್ಕೆ ಪರ್ಯಾಯವಾಗಿ ಈ 50-50 ಅನುಪಾತದಲ್ಲಿ ಬೇರೆ ಕಡೆ ನಿವೇಶನಗಳನ್ನ ಕೊಟ್ಟಿದ್ರು. ಅದು ಯಾವಾಗ? ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗಲೇ ಕೊಟ್ಟಿದ್ರು. ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗಲೇ ಕೊಟ್ಟಂತಹ ಸೈಟ್ ಅದು ಅಂತ ಇವ್ರು ಹೇಳ್ತಾ ಇದ್ದಾರೆ. ನನ್ನ ಪತ್ನಿಗೆ ಸೇರಿದ 3 ಎಕರೆ 16 ಗುಂಟೆ ಜಮೀನು ರಿಂಗ್ ರೋಡ್ ಪಕ್ಕದ ಕೆರೆ ಒಂದು ಭಾಗದಲ್ಲಿತ್ತು. ಅದನ್ನ ನನ್ನ ಭಾಮೈದುನ ಪಡೆದಿದ್ದ. ಇದೆಲ್ಲ ಕ್ಲಾರಿಟಿನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಪರ್ಯಾಯವಾಗಿ ಅವ್ರು ಬೇರೆ ಕಡೆ ನಿವೇಶನ ಕೊಟ್ಟಿದ್ರು, ಅಂದ್ರೆ ಸೈಟ್ ಕೊಟ್ಟಿದ್ರು. ಅದು ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಕೊಟ್ಟಿದ್ದು.